ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ಯೂಟ್ಯೂಬ್ ವೀಡಿಯೋಗೆ. ಆ್ಯಂಡ್ ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಆ್ಯಕ್ಚುಲಿ ಡೇ ಇನ್ ಮೈ ಲೈಫ್ ಶೂಟ್ ಮಾಡಿ ಆಲ್ಮೋಸ್ಟ್ ಒಂದು ವಾರ ಆಗ್ತಿದೆ. ಸೊ ಅದಕ್ಕೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಐ ಥಿಂಕ್ ಇದು ಇವತ್ತು ಅಂತಂದರೆ ಮೇ ಬಿ ಫ್ರೈಡೇ ಇಲ್ಲ ಸ್ಯಾಟರ್ಡೇ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಐಡಿಯಾ ಇಲ್ಲ ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ ಆ್ಯಂಡ್ ಕ್ಲೀನಿಂಗ್ ಕೂಡ ಇದೆ. ಅದಕ್ಕೆ ಎಲ್ಲ ಸ್ವಲ್ಪ ಬೇಗ ಮಾಡ್ಕೊಂಬರೋಣ ಅಂದ್ಬಿಟ್ಟು ಬೇಗ ಎದ್ದಿದ್ದಾಯಿತು. ಬೇಗ ಅಂದರೆ ಒಂದು 7 ಗಂಟೆ 7:15 ಎದ್ದಿದ್ದೆ. ಎದ್ದಿದ ತಕ್ಷಣ ದ್ರಾಕ್ಷಿ ನೆನೆಸಿಟ್ಟಿದೆ, ಅದನ್ನು ತಿಂದು ಆಮೇಲೆ ಮೆಂತ್ಯ ಕಾಳನ್ನ ನೆನೆಸಿಟ್ಟಿದೆ, ಅದನ್ನು ಕುಡಿದೆ. ವಾರದಲ್ಲಿ 2 ಸತಿ ಮಾತ್ರ ಮೆಂತ್ಯ ಕಾಳನ್ನ ಕುಡಿತೀನಿ, ಬಿಕಾಸ್ ನನಗೆ ಸೈನಸ್ ಇರೋದ್ರಿಂದ ದಿನ ಕುಡಿಯೋಕ್ಕಾಗಲ್ಲ. ನಿಮಗೆ ಓಕೆ ಅನಿಸಿದ್ರೆ ನೀವು ಡೈಲಿ ಕುಡಿಬೋದು. ಹೇರ್ಗೂ ತುಂಬ ಒಳ್ಳೆಯದು. ತುಂಬ ಜನ ಕೇಳ್ತೀರಾ ಹೇರ್ಗೆ ಏನು ಮಾಡಬೇಕು ಅಂತ. ಇದು ಒನ್ ಆಫ್ ದಿ ನ್ಯಾಚುರಲ್ ರೆಮಿಡಿ ನಿಮಗೆ ಹೇರ್ ಗ್ರೋತಿಗೆ. ಸೊ ನಿಮಗೆ ಆದರೂ ಹೇರ್ ಫಾಲ್ ಇದ್ದರೆ, ಹೇರ್ ಥಿನ್ನಿಂಗ್ ಇದ್ದರೆ ಅಥವಾ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂದರೆ ಮೆಂತ್ಯನ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕುಡಿಬೋದು ಖಾಲಿ ಹೊಟ್ಟೆಲಿ, ಆಯಿತಾ. ದಿನ ಕನ್ಸ್ಯೂಮ್ ಮಾಡಿಬಿಡಿ. ನನ್ನ ಕೇಳೋದಾದರೆ ವಾರದಲ್ಲಿ ಅಟ್ಲೀಸ್ಟ್ 3 ಡೇಸ್ ಥರ ತೊಗೊಳ್ಳಿ. ಆ್ಯಂಡ್ ಬಾಲ್ಕನಿ ಫುಲ್ ಗಲೀಜಾಗಿತ್ತು. ನಮ್ಮ ಅಪ್ಪ ಅಂತೂ ನ್ಯೂಸ್ ಪೇಪರ್ ಏನು ತರ್ತಾರೆ ಅದೆಲ್ಲನೂ ಅಲ್ಲೇ ಇಟ್ಬಿಡ್ತಾರೆ. ಅದು ಮಳೆ ಬಂದು ನೆಂದು ಹೋಗಿ ಅದು ಏನೇನೋ ಆಗ್ಬಿಟ್ಟಿರುತ್ತೆ ಬಾಲ್ಕನಿ ಅಂತೂ. ಅದಕ್ಕೆ ಇವತ್ತು ಫಸ್ಟ್ ಕೆಲಸ ನಾನು ಮಾಡಿದ್ದೆ ಬಾಲ್ಕನಿ ಕ್ಲೀನಿಂಗು. ಇಲ್ಲಾಂದರೆ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ, ಮರ್ತ್ಬಿಡ್ತೀನಿ, ಆಯಿತಾ. ನಾಳೆ 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 ಅಂದ್ಕೊಂಡು ಆಲ್ಮೋಸ್ಟ್ 1 ತಿಂಗಳು ಆಗ್ತಾ ಬಂತು. ನಾನು ನೀಟಾಗಿ ಕಸನೇ ಗುಡಿಸಿರಲಿಲ್ಲ ಬಾಲ್ಕನಿಲಿ. ಅದಕ್ಕೆ ಪೇಪರೆಲ್ಲ ನೋಡಿ ಯಾವ ಥರ ಆಗಿದೆ, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು. ಮತ್ತೆ ನಮ್ಮನೆ ಬಾಲ್ಕನಿಲಿ ಪಾರಿವಾಳ ಕಾಗೆ ಎಲ್ಲ ಜಾಸ್ತಿ ಬರ್ದೇ ಇರುತ್ತೆ. ಸೊ ಅವರೆಲ್ಲನೂ ಕಕ್ಕ ಮಾಡಿಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದನ್ನು ನೀಟಾಗಿ ಕ್ಲೀನ್ ಮಾಡಬೇಕು. ನೀರು ಹಾಕಿ ವಾಶ್ ಮಾಡಬೇಕು. ವಾಶ್ ಮಾಡಿದ್ರೆ ಏನು ಗೊತ್ತಾ, ಕೆಳಗಡೆ ಹೋಗುತ್ತೆ. ನನಗೆ ಅವ್ರ ಮನೆ ಹತ್ರ ಎಲ್ಲ ಹೋಗಿ ಬೀಳುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ಕ್ಲೀನ್ ಮಾಡ್ತಿಲ್ಲ. ಕಸ ಎಲ್ಲ ಗುಡಿಸಿದ್ರೆ ನೀಟಾಗಿ ಎಲ್ಲ ಕ್ಲೀನ್ ಆಗುತ್ತೆ, ಏನು ತೊಂದರೆ ಇಲ್ಲ. ಹಂಗಂತ ಏನು ಜಾಸ್ತಿ ಗಲೀಜು ಮಾಡಿಲ್ಲ ಪಾಪ ಅವರು. ಬರೀ ಊಟಕ್ಕೆ ಮಾತ್ರ ನಮ್ಮ ಮನೆ ಹತ್ರ ಬರ್ತಾರೆ, ಬೇರೆ ಎಲ್ಲದಕ್ಕೂ ಬೇರೆ ಕಡೆ ಹೋಗ್ತಾರೆ, ಅವ್ರು ಇರಲ್ಲ. ಆ್ಯಂಡ್ ಅಡುಗೆ ಮನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಪಾತ್ರೆ ವಾಶ್ ಮಾಡ್ತಿದ್ದೆ, ಅಷ್ಟರಲ್ಲಿ ನೀರು ನಿಂತು ಹೋಗ್ಬಿಡ್ತು. ನೀರೇ ಇಲ್ಲ, ಆಯಿತಾ. ಅಂದರೆ ಟ್ಯಾಂಕಲ್ಲಿ ನೀರಿದೆ, ಸಂಪಲ್ಲಿ ನೀರಿಲ್ಲ. ಟ್ಯಾಂಕಲ್ಲಿ ನೀರು ಬರ್ತಾ ಇಲ್ಲ. ಯಾಕೆ ಬರ್ತಿಲ್ಲ ಅಂತ ಗೊತ್ತಿಲ್ಲ. ನನಗಂತೂ ತಲೆ ಕೆಟ್ಟೋಗೈತೆ. ಪೂಜೆ ಬೇರೆ ಮಾಡಬೇಕು, ವಾರ ಬೇರೆ ಇವತ್ತು. ಏನು ಮಾಡಲಿ, ಸ್ನಾನ ಬೇರೆ ಮಾಡಬೇಕು, ನೀರು ಬರ್ತಾ ಇಲ್ಲ ಅಂತ ಅನಿಸ್ತಿತ್ತು. ಆದರೆ 3 ಬಕೆಟ್ ನಮ್ಮಪ್ಪ ತುಂಬಿಸಿಟ್ಟಿದ್ರೈತೆ ಸ್ನಾನಕ್ಕೆ ಅಂದ್ಬಿಟ್ಟು. ಸರಿ ಅದರಲ್ಲೇ ಇನ್ನೇನು ಮಾಡೋದು ಅಂದ್ಬಿಟ್ಟು ಮೇಲ್ಗಡೆ ಹೋಗಿಬಿಟ್ಟು ನಾನು 1-2 ಬಕೆಟ್ ನೀರನ್ನ ತೊಗೊಂಡು ಬಂದು ಕ್ಲೀನಾಗಿ ಪಾತ್ರೆ ಎಲ್ಲನೂ ವಾಶ್ ಮಾಡಿಬಿಟ್ಟು ಮನೆ ಒರೆಸೋಕ್ಕೂ ನೀರೆಲ್ಲ ತಂದಿದ್ದೆ. ಸೊ ಅದರಲ್ಲೇ ಎಲ್ಲನೂ ಮುಗಿಸ್ಕೊಂಡೆ. ಕೆಲಸ ಮಾಡೋ ಟೈಮಲ್ಲಿ, ಕೆಲಸ ಇದ್ದಿದ್ದ ದಿವಸ ಅಥವಾ ವಾರ ಮಾಡೋ ಟೈಮಲ್ಲಿ ನೀರಿಲ್ಲ ಅಂದರೆ ಎಷ್ಟು ಸಿಟ್ಟು ಬರುತ್ತೆ ಅಂತಂದರೆ, ಅದು ನೀರು ಬರೋದಕ್ಕೆ ವೆಯ್ಟ್ ಮಾಡಬೇಕು, ಆಯಿತಾ. ಅದರಲ್ಲೇ ಅರ್ಧ ಟೈಮ್ ಕಿಲ್ಲಾಗ್ಬಿಡುತ್ತೆ. ತಲೆಯಲ್ಲಿ ಅದೇ ಓಡ್ತಿರುತ್ತೆ. ನಂಗೆ ಗೊತ್ತು ಸಂಜೆ ಮಾಡ್ಕೋಬೋದು, ನಾಳೆ ಮಾಡ್ಕೋಬೋದು ಅಂತ ಅಂದ್ಕೊಳ್ಬೋದು. ಆದರೆ ಏನೋ ಗೊತ್ತಿಲ್ಲ, ನನಗೆ ಅವತ್ತಿನ ಕೆಲಸ ಅವತ್ತು ಆಗ್ಬಿಡ್ಬೇಕು. ಪರ್ಸ್ನಲ್ ಕೆಲಸ ಬಂದಾಗ ಡಿಲೇ ಮಾಡ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ ನನಗೆ. ಆದರೆ ಈ ಥರ ಕೆಲಸ ಎಲ್ಲ ಬಂದರೆ ನೀಟಾಗಿ ಆವಾಗಿನ ಟೈಮ್ಗೆ ಅದು ಆಗ್ಬಿಡಬೇಕು. ಎಲ್ಲ ಮನೇಲಿರೋಂಥ ಲೇಡೀಸು ಇದನ್ನು ರಿಲೇಟ್ ಮಾಡ್ತಾರೆ, ಆಯಿತಾ. ಕೆಲಸ ಇರೋ ಟೈಮಲ್ಲಿ ನೀರು ಬಂದಿಲ್ಲ ಅಂದರೆ, ಕೆಲಸ ಅಂತಲ್ಲ, ಮನೇಲಿ ನೀರೇ ಇಲ್ಲ ಅಂದರೆ ಏನೋ ಕಳ್ಕೊಂಡಂಗೆ, ಅಯ್ಯೋ ನೀರಿಲ್ಲ ಅಂತ ಅಂತಿರ್ತೀವಿ. ಸೊ ಮನೇಲಿ ಯಾವತ್ತೂ ಅಷ್ಟೇ ನೀರು ಇರಲೇಬೇಕು, ಇಲ್ಲಾಂದರೆ ಫುಲ್ಲು ಕೈಕಾಲೆಲ್ಲ ಒಂಥರ ಆಗ್ಬಿಡುತ್ತೆ. ನನಗೂ ಹಾಗೆ ಆಗುತ್ತೆ. ಅದಕ್ಕೆ ನಮ್ಮ ಅಪ್ಪಗೆ ನಾನು ಫಸ್ಟೇ ಹೇಳ್ತೀನಿ, ನೀರು ಬಂದಿಲ್ಲ ಅಂದರೆ ಪಾಪ ಅವರು ಕ್ಯಾನಲ್ಲಾದರೂ ನೀರು ತಂದು ಕೊಟ್ಬಿಟ್ಟು ಹೋಗ್ತಾರೆ. ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು, ನೀವೇ ನೋಡಿದ್ರಿ. 5 ಕ್ಯಾನ್ ನೀರು ತಂದು ಕೊಟ್ಟಿದ್ರು ಮನೆ ಕ್ಲೀನ್ ಮಾಡೋಕ್ಕೆ ಮತ್ತು ಸ್ನಾನ ಮಾಡೋಕ್ಕೆ ಅಂದ್ಬಿಟ್ಟು. ಅದೇನು ಗೊತ್ತಾ, ನಾವಂತೂ ಜಾಸ್ತಿ ನೀರು ಖರ್ಚು ಮಾಡಲ್ಲ, ಇರೋದೇ ಇಬ್ಬರು, ಆಯಿತಾ. ಡೈಲಿ ಸ್ನಾನಕ್ಕಂತೂ ನೀರು ಹೋಗತ್ತೆ. ಅದು ಬಿಟ್ಟರೆ ನಾನು 5 ಡೇಸ್ ಒನ್ಸ್ ಬಟ್ಟೆ ವಾಶ್ ಮಾಡ್ತೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ಟೈಮ್ ಇತ್ತು ಅಂದರೆ ನಾನು ಅವಾಗಲೇ ಸ್ನಾನ ಮಾಡೋ ಟೈಮಲ್ಲೇ ಬಟ್ಟೆ ವಾಶ್ ಮಾಡಿಬಿಡ್ತೀನಿ. ಫಸ್ಟ್ ಆಫ್ ಆಲ್ ನಾವು ನೀರೇ ಖರ್ಚು ಮಾಡಲ್ಲ ಜಾಸ್ತಿ. ಆದರೂ ನಮಗೆ ಬೇಕಾಗಿರೋ ಟೈಮಲ್ಲಿ ನೀರಿಲ್ಲ ಅಂದರೆ ನಿಜ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನಾನಂತೂ ಓನರಿಗೆ ಮೆಸೇಜ್ ಮಾಡ್ತಿರ್ತೀನಿ, ಅಂಕಲ್ ನೀರು ಬರ್ತಿಲ್ಲ ಅಂತ. ಪಾಪ ಅವರು ಬರುತ್ತೆ ಮೇಡಮ್ ಅಂತ ಅಂತಾರೆ. ಅವ್ರ ತಾನೇ ಏನು ಮಾಡ್ತಾರೆ ಪಾಪ. ಸೊ ನೀರು ಇರಲೇಬೇಕು ನನಗೆ. ಆ್ಯಂಡ್ ಯಾರೆಲ್ಲ ನನ್ನ ಥರ ಇದ್ದೀರಾ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ನಾನು ಕೆಲಸ ಎಲ್ಲ ಮುಗಿಸ್ಕೊಂಡೆ. ರಂಗೋಲಿ ನನಗೆ ಏನೋ ಹಾಕಬೇಕು ಅಂತ ಅಂದ್ಕೊಂಡಿರ್ತೀನಿ, ಆದರೆ ನಂಗೆ ರಂಗೋಲಿ ಬರಲ್ವಲ್ಲ. ಅದಕ್ಕೆ ಈ ಥರ ಏನೋ ಒಂದು ರಂಗೋಲಿ ಹಾಕ್ತೀನಿ. ಸೊ ಇವತ್ತು ಈ ಥರ ರಂಗೋಲಿ ಹಾಕಿದ್ದೆ. ನೆಕ್ಸ್ಟು ನಾನು ಸಣ್ಣ ರಂಗೋಲಿ ನೋಡಿ ಬಿಡಿಸೋದನ್ನ ಕಲಿತೀನಿ ಅಂತ ಹೇಳಿದ್ದೀನಿ, ಆದರೆ ಇನ್ನೂ ಕಲಿತಿಲ್ಲ, ಕಲಿತೀನಿ.
ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ತಿದ್ದೆ. ಲಾಸ್ಟ್ ಟೈಮ್ ಯಾರೋ ಕೇಳಿದ್ರಿ, ತಿರ್ಗಾ ಹೇಳ್ತಾ ಇದ್ದೀನಿ. ನನ್ನ ಹತ್ರ ನಮ್ಮಮ್ಮ ಈಗ ಕೊಟ್ಟಿರೋ ಅಂಥ ಕಾಫಿ ಇದಾಯ್ತಾ, ಏನಂತಾರೆ ಫಿಲ್ಟ್ರ್ ಕಾಫಿ ಮಾಡೋ ಅಂಥದ್ದು ಈ ಕಂಟೈನರ್ನ ಕೊಟ್ಟಿದ್ದಾರೆ ನಮ್ಮಮ್ಮ. ಇದಕ್ಕೆ ಏನು ಮಾಡ್ತೀನಿ, ಕಾಫಿ ಪೌಡ್ರ್ ಹಾಕಿ ಕುದಿಯೋ ಅಂತ ಬಿಸಿ ನೀರು ಹಾಕಿ ಇಟ್ಬಿಡ್ತೀನಿ. ಸೊ ಅದೊಂದು ಹಾಫ್ ಆನ್ ಅವರ್ 1 ಅವರ್ ಹಾಗೆ ಇರುತ್ತೆ. ಮೇಲ್ಗಡೆ ಇರೋವಂಥ ಕಾಫಿದು ಏನಿರುತ್ತೆ ಅದು ಎಲ್ಲನೂ ಡಿಕಾಕ್ಷನ್ ಕೆಳಗಡೆ ಬರುತ್ತೆ. ಅದಾದಮೇಲೆ ಅದಕ್ಕೆ ಒಂಚೂರು ಬೆಲ್ಲ, ಬಿಸಿ ಬಿಸಿ ಕುದಿಯೋ ನೀರನ್ನ ಹಾಕೊಂಡ್ರೆ ಬ್ಲ್ಯಾಕ್ ಕಾಫಿ ರೆಡಿ ಆಗುತ್ತೆ ಅಷ್ಟೇ. ನಾನು ಲಾಸ್ಟ್ ಟೈಮ್ ತೋರಿಸಿದೆ, ಬಟ್ ಸ್ಟಿಲ್ ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ ನನಗೆ, ಸೊ ಅದಕ್ಕೆ ಹೆಂಗೆಂಗೂ ಎಕ್ಸ್ಪ್ಲೇನ್ ಮಾಡಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ತಿಂಡಿಗೆ ನಾನು ಬ್ಲೂಬೆರೀಸ್ ಮತ್ತು ಕ್ಯಾರೆಟ್ ತಿಂತಾಯಿದ್ದೀನಿ. ಆ್ಯಂಡ್ ಯಾರೋ ಕೇಳಿದ್ರಿ ಡಯಟ್ ರೂಟೀನ್ನ ಹೇಳಿ ಅಂತ. ಪ್ರಾಮಿಸ್, ನಾನು ಯಾವುದೇ ರೀತಿ ಇಲ್ಲಿವರೆಗೂ ಡಯಟ್ ಅಂತ ನಾನು ಮಾಡೇ ಇಲ್ಲ ಲೈಫಲ್ಲಿ. ಸುಮ್ಮನೆ ಏನೋ ಹೆಲ್ದಿ ತಿನ್ನಬೇಕಲ್ಲ ಅಂದ್ಬಿಟ್ಟು ಈ ಥರ ತಿಂತೀನಿ ಅಷ್ಟೇ. ನನಗೆ ಅನ್ನಿಸ್ದಾಗ್ಬಿಟ್ರೆ ಡಯಟ್ ಮಾಡ್ತೀನಿ ಆ ಥರ ಎಲ್ಲ ಏನೂ ಇಲ್ಲಿವರೆಗೂ ನಾನು ಮಾಡೇ ಇಲ್ಲ. ನೋಡೋಣ ಫ್ಯೂಚರಲ್ಲಿ ಆದರೂ ನಾನು ಜಿಮ್ ಸೇರಿ ಅಥವಾ ಯೋಗಕ್ಕೆ ಸೇರಿ ಏನಾದರೂ ಡಯಟ್ ಪ್ಲ್ಯಾನ್ಸ್ ಕೊಟ್ಟರೆ ಅವರು ಅದನ್ನು ಫಾಲೋ ಮಾಡ್ತೀನಿ. ಆದರೆ ಇಲ್ಲಿವರೆಗೂ ನಾನು ಯಾವುದೂ ಮಾಡಿಲ್ಲ. ಸಾಧ್ಯ ಆದಷ್ಟು ಹೆಲ್ದಿ ತಿನ್ನೋಕ್ಕೆ ಟ್ರೈ ಮಾಡಿ. ನಾನು ಟ್ರೈ ಮಾಡ್ತಾಯಿದ್ದೀನಿ ಹೆಲ್ದಿ ತಿನ್ನೋದಕ್ಕೋಸ್ಕರ. ಅವಾಗವಾಗ ಜಂಕ್ ತಿಂತೀನಿ, ಏನು ಮಾಡಲಿ, ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ತಿಂತೀನಿ. ಅದು ತಿಂದು ಹೊಟ್ಟೆ ಬರ್ಸ್ಕೊಂಡಿದ್ದೀನಿ. ಹೊಟ್ಟೆ ಕರಗಿಸ್ಬೇಕು, ಯಾವಾಗ ಕರಗಿಸ್ತೀನಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಬ್ಲ್ಯಾಕ್ ಕಾಫಿ ಕುಡಿತಾ ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಿದೆ, ಮತ್ತು ಇವತ್ತು ಕೂತ್ಕೊಂಡು ರಿಪ್ಲೈ ಮಾಡಬೇಕು. ಸೊ ಈ ಥರ ಟೈಮ್ ಸಿಕ್ಕಿದಾಗ ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ನನ್ನ ಲಾಸ್ಟ್ 2 ವ್ಲಾಗ್ಸ್ ನಾನು ಏನು ದೇವಸ್ಥಾನಕ್ಕೆ ಹೋಗಿದ್ದೆ ಕಮೆಂಟ್ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಖಂಡಿತ ನೆಕ್ಸ್ಟ್ ಟೈಮ್ ಬಂದೇ ಬರ್ತೀನಿ, ಆದಷ್ಟು ಬೇಗ ಎಲ್ಲರೂ ಮೀಟ್ ಆಗೋಣ ಆಯಿತಾ. ನಾನು ಬಂದಾಗ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ ಗೈಸ್. ಎಷ್ಟು ಖುಷಿಯಾಗಿದ್ದೀನಿ ಅಂದರೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತ ಅಂದರೆ, ನಾನು ಕಾಂಟೆಂಟ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 3 ವರ್ಷ ಆಗ್ತಾ ಬರ್ತಿದೆ ಆಯಿತಾ. ನನಗೂ PR ಎಲ್ಲ ಬಂದಿದೆ, ಇಲ್ಲ ಅಂತ ಅಲ್ಲ, ಬಟ್ ಪ್ರಮೋಷನ್ಗೆ ಅಂತ ಬರ್ತಿತ್ತು ಪ್ರಾಡಕ್ಟ್. ಬಟ್ ಯಾವತ್ತೂ PR ಅಂತ ಎಲ್ಲ ಬ್ರ್ಯಾಂಡ್ಸು ಕಳಿಸ್ತಾ ಇರಲಿಲ್ಲ. ವಿಶ್ಕೆ ಅವ್ರು ಮಾತ್ರ ನನಗೆ ಯಾವಾಗಲೂ ಕಳಿಸೋರು. ಫಾರ್ ದ ಫಸ್ಟ್ ಟೈಮ್ ಎವರ್ ಐ ಆಮ್ ಸೂಪರ್ ಎಕ್ಸೈಟೆಡ್. ವೇಟ್ guys, I was so happy to receive this. ಅಂದ್ರೆ ನನಗೆ ಐಡಿಯಾ ಇಲ್ಲ, ನನಗೆ ಮೆಸೇಜ್ ಬಂದಿತ್ತು ಆಯ್ತಾ, ಯುವರ್ ಆರ್ಡರ್ ಇಸ್ ಔಟ್ ಫಾರ್ ಡೆಲಿವರಿ ಅಂತ ಅಂದ್ಬಿಟ್ಟು .in ಕೀ ಇದರಿಂದ ಬಂದಿತ್ತು ನನಗೆ. ನಾನು ಏನು ಆರ್ಡರ್ ಮಾಡಿಲ್ವಲ್ಲ, ಏನ್ ಬರ್ತಿದೆ ಅಂತ ಅಂದ್ಬಿಟ್ಟು. ಬಟ್ ನಿನ್ನೆ ನಮ್ಮಮ್ಮ ಕಲೆಕ್ಟ್ ಮಾಡ್ಯಾರೆ, ಇದೇನೇ ಇಷ್ಟು ದೊಡ್ಡದಾಗಿದೆ ಅಂತ ಅಂದ್ರು. ನಾನು ತೋರ್ಸು ವಿಡಿಯೋ ಕಾಲಲ್ಲಿ ಅಂದೆ. ಅವಾಗ ಚಿಕ್ಕದಿರ್ಬೋದು ಅನ್ಕೊಂಡೆ, ಬಟ್ ಇಟ್ಸ್ ಹ್ಯೂಜ್. ಓ ಮೈ ಗಾಡ್, ಐ ಆಮ್ ಸೋ ಗ್ರೇಟ್ಫುಲ್. ಅಂದ್ರೆ ರೈಟ್ ನೌ ನಿಮ್ಗಳಿಗೆ ಗ್ರೇಟ್ಫುಲ್. ಅಂಡ್ .in ಕಿ ಅವ್ರು ನನಗೆ ಕಳಿಸಿದಾರಲ್ಲ ಅವ್ರಿಗೂ ಗ್ರೇಟ್ಫುಲ್ ಆಗಿರ್ತದೆ. ಬಿಕಾಸ್ ನನ್ನ ಚೂಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಲಿಟ್ರಲಿ ಗೊತ್ತಿಲ್ಲ ಇದ್ರೊಳಗಡೆ ಏನಿದೆ ಅಂತ ಅಂದ್ಬಿಟ್ಟು. ಐ ಆಮ್ ಸೋ 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 ಹ್ಯಾಪಿ. ಓಪನ್ ಮಾಡೋಣ. ನಾನು ಕೂತ್ ಓಪನ್ ಮಾಡ್ಬೇಕಾಗತ್ತೆ, ನಿಂತು ಓಪನ್ ಮಾಡೋಕ್ಕಾಗಲ್ಲ, ಅದಕ್ಕೆ ಕೂತ್ ಓಪನ್ ಮಾಡ್ತೀನಿ ಆಯ್ತಾ. ಇಲ್ಲ ಒಂದು ಕೆಲಸ ಮಾಡ್ತೀನಿ, ನಾನು ಇನ್ಸ್ಟಾಗ್ರಾಮಿಗೆ ಹಾಕ್ತೀನಿ ಆಯ್ತಾ, ಇದ್ರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ನನಗೂ ಗೊತ್ತಿಲ್ಲ ಇದ್ರಲ್ಲಿ ಏನಿದೆ ಅಂತ, ಬಟ್ ಇಟ್ಸ್ ಹ್ಯೂಜ್. ಓ ಮೈ ಗಾಡ್, ನನ್ನ ಹಾರ್ಟ್ ಫುಲ್ ತೇಲ್ತಾ ಇದೆ ಇವತ್ತು. ಅಯ್ಯೋ ಎಸ್ ಗೈಸ್, ಓಪನ್ ಮಾಡಿದ್ದೀನಿ. ಸಿಕ್ಕಾಬಡೆ ಖುಷಿ ಆಗ್ತದೆ ನನಗೆ. ಅಯ್ಯೋ, ಆ ಬಾಕ್ಸ್ ಒಳಗಡೆ ಈ ಬಾಕ್ಸ್ ಕೊಟ್ಟಿದ್ದಾರೆ. ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ. ಗೊತ್ತಾ, ಆ ಇನ್ನರ್ ಚೈಲ್ಡ್ ಅಂತೂ ಕಿರಿಚ್ತಾ ಇದೆ ಒಳಗಡೆ ಅಂತ. ಅಷ್ಟು ಖುಷಿ ಆಗ್ತದೆ. ಇಷ್ಟು ದೊಡ್ಡ PR ಬಾಕ್ಸ್ ಫಸ್ಟ್ ಟೈಮ್ ಎವರ್ ನಾನು ರಿಸೀವ್ ಮಾಡಿರೋದು. ಸೊ ಏನಿದೆ ಅಂತ ನೋಡೋಣ ಗಾಯ್ಸ್. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಫೈನಲಿ ಗೈಸ್, ಫೈನಲಿ ಒಂದು ವಿಡಿಯೋ ಶೂಟ್ ಮಾಡಬೇಕಿತ್ತು ಗೈಸ್. ವಿಡಿಯೋ ಮಾಡಿ ಆಯಿತು, ಮೇಕಪ್ಪು ತೆಗ್ದಾಯ್ತು, ಎಲ್ಲ ಮಾಡಾಯಿತು. ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು. ಫಸ್ಟ್ ಸ್ಕಿನ್ ಕೇರ್ ಮಾಡ್ಕೊಂಬಿಟ್ರೆ ಮೇಕಪ್ ಹಾಕಿರ್ತೀನಿ ಆಯಿತಾ, ಮತ್ತೆ ವೈಪ್ ಆಫ್ ಎಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸ್ಕಿನ್ ಕೇರ್ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ. ಇವಾಗ ವಿಡಿಯೋ ಶೂಟ್ ಮಾಡಿ ಆಯಿತು. ಸೊ ಇವಾಗ ಸ್ಕಿನ್ ಕೇರ್ ಮಾಡ್ಕೊಂಡ್ರೆ ಸಂಜೆ ತನಕ ಇರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಸಾಫ್ಟ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಮನೇಲೇ ಇದ್ದೀನಿ ಅಂದ್ಬಿಟ್ಟು. ಆ್ಯಕ್ಚುಲಿ ನನ್ನ ಹತ್ರ ಪ್ರಾಪರ್ ಸ್ಟ್ರೇಟ್ನರ್ ಅಂತ ಇರಲಿಲ್ಲ ಆಯಿತಾ. ಇದು ಆಗಾರ ಅವ್ರದ್ದು ಏನು ವಾಲ್ಯೂಮನೈಸರ್ ಇದೆ ಅದು ಫುಲ್ಲು ಲೈಕ್ ಏನಂತಾರೆ ವಾಲ್ಯೂಮ್ ಕೊಡುತ್ತೆ, ಸ್ಟ್ರೇಟ್ ಮಾಡುತ್ತೆ ಆ್ಯಕ್ಚುಲಿ. ಅದು ಇಲ್ಲ ಅಂತಲ್ಲ, ಮುಂಚೆ ನನ್ನ ಹತ್ರ ಸ್ಟ್ರೇಟ್ನರೇ ಇದ್ದಿದ್ದು. ಎಮರ್ಜೆನ್ಸಿಗೆ ತುಂಬ ದೊಡ್ಡದು ಕ್ಯಾರಿ ಮಾಡೋಕ್ಕಾಗಲ್ಲ. ಇದು ಆಗಾರ ಅವ್ರದ್ದು ಫುಲ್ ಜಾಸ್ತಿ ಸ್ಪೇಸ್ ಹಿಡಿಯುತ್ತೆ ಆಯಿತಾ. ಅದಕ್ಕೆ ಅದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು
ನಾನು ನೈಕಾಯಿಂದ ಸ್ಟ್ರೇಟ್ನರ್ನ ತರಿಸ್ಕೊಂಡೆ. ಮುಂಚೆ ನಾನು ಅದೇ ಥರ ಸ್ಟ್ರೇಟ್ನರೇ ಯೂಸ್ ಮಾಡ್ತಿದ್ದು ಆಲ್ಮೋಸ್ಟ್ ಒಂದು 5 ಇಯರ್ಸ್ ತನಕನೂ. ಅಂದರೆ ನಾನು PUC ಬಂದಿದ್ದಾಗ, ಸೆಕೆಂಡ್ PUC ಬಂದಾಗ ಆ ಥರ ಸ್ಟ್ರೇಟ್ನರ್ ಸ್ಟಾರ್ಟ್ ಮಾಡಿದ್ದು ಯೂಸ್ ಮಾಡೋಕ್ಕೆ. ಇವಾಗಲೇ ಏನು ಅಗಾರವ್ರು ನನಗೆ ಇದನ್ನು ಕೊಟ್ಟರು, ಪ್ರಮೋಷನ್ಗೆ ಅಂದ್ಬಿಟ್ಟು ಕೊಟ್ಟರು, ಅವಾಗಿಂದ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಮುಂಚೆಲ್ಲ ಅದೇ ಯೂಸ್ ಮಾಡ್ತಾ ಇರೋದು. ತೋರಿಸ್ತೀನಿ. ಐಕಾನಿಕ್ದು ತೊಗೊಂಡಿದ್ದು, ಬಟ್ ಕಡಿಮೆ ಪ್ರೈಸಿಗೆ ಸಿಕ್ತು ಅಂತ ಹೇಳಿ ನಾನು ತೊಗೊಂಡಿದ್ದು. ಚಿಕ್ಕದು ಆಯಿತಾ. ಐಕಾನಿಕ್ದು ನನ್ನ ಹತ್ರ ಕ್ರಿಂಪರ್ ಇದೆ, ಅದನ್ನು ನಾನು 4,500 ಕೊಟ್ಟು ತೊಗೊಂಡಿದ್ದು ಕೋರ್ಸ್ ಮಾಡೋ ಟೈಮಲ್ಲಿ. ಏನು ಮೇಕಪ್ ಕೋರ್ಸ್ ಮಾಡಿದೆ ಆವಾಗ. ಆಮೇಲೆ ಅದನ್ನು ಯಾವತ್ತೂ ಯೂಸೇ ಮಾಡಿಲ್ಲ. ಸೊ ಫಸ್ಟು ಮಾರಿಸೋದು ಇದನ್ನು ಯೂಸ್ ಮಾಡ್ತೀನಿ. ಇದ್ರ ಮೇಲೆ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಇದು ಟಿಂಟು. ಲಿಪ್ ಬಾಮ್ಗೆ ಡಿಕಾನ್ಸ್ಟ್ರಕ್ಟ್ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಟಿಂಟು ಒಂದು ಸ್ವಲ್ಪನೂ ಅಂಟಲ್ಲ ಗೊತ್ತಾ. ಇದೇ ಸ್ಟ್ರೇಟ್ನರು. ಆಲ್ರೆಡಿ ಓಪನ್ ಮಾಡಿ ನೋಡಾಯಿತು. ಚಿಕ್ಕದು ಆಯಿತಾ, ತುಂಬ ಚಿಕ್ಕದು. ನಿಮಗೆ ಇದು ರೊಟೇಟ್ ಕೂಡ ಆಗುತ್ತೆ 360 ಡಿಗ್ರಿ. ಸೊ ಐಕಾನಿಕ್ ನನ್ನ ಹತ್ರ ಇರಲಿಲ್ಲ ಸ್ಟ್ರೇಟ್ನರು. ಇದು ಒಳ್ಳೆ ಕಂಪನಿ, ಅದಕ್ಕೆ ಇದನ್ನು ತೊಗೊಂಡಿದ್ದು. ನನಗೆ 1600 ಎಷ್ಟು ಆಯಿತು. ಬಟ್ ಇದ್ರದ್ದು ಪ್ರೈಸ್ ಒಂದು 1850. ಪರವಾಗಿಲ್ಲ ಆ್ಯಕ್ಚುಲಿ. ಐಕಾನಿಕ್ದು ನಿಮಗೆ ಕಡಿಮೆ ಪ್ರೈಸಿಗೆ ಸಿಗ್ತಿರೋದು. ಸೊ ಇದು ಐಕಾನಿಕ್ ಮೀ ಬ್ಲ್ಯಾಕ್ ಬ್ಯೂಟಿ ಹೇರ್ ಐರನ್ ಅಂತ ಇದೆ. ಸೊ ಇದನ್ನು ತೊಗೊಂಡೆ. ಫ್ರಂಟಲ್ಲೆಲ್ಲ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಪ್ರತಿ ಸರ್ತಿನೂ ಆ ಬ್ಲೂ ಡ್ರೈಯರ್ನೇ ಮಾಡ್ಕೊಳ್ತಾ ಇರಬೇಕಲ್ವಾ. ಸೊ ಇದರಲ್ಲೂ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ನಾವು ಕರ್ಲ್ ಕೂಡ ಮಾಡ್ಕೋಬೋದು. ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಸ್ಕಿನ್ ಕೇರ್ ಆಯಿತು, ವಿಡಿಯೋನೂ ಆಯಿತು. ಇವಾಗ ಊಟ ಮಾಡಬೇಕು. ಸಾಂಬಾರಿದೆ, ರೈಸ್ ಕೇಳ್ತೀನಿ. ಬ್ಲಿಂಕಿಟಲ್ಲಿ ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಬೇಕು. ಅದನ್ನ ಆರ್ಡ್ರ್ ಮಾಡಿ ರೈಸ್ ಕೇಳ್ತೀನಿ. ಸೊ ಅದು ಬರೋದಕ್ಕೆ ರೈಸ್ ಆಗೋದಕ್ಕೂ ಸರಿ ಹೋಗುತ್ತೆ. ಬ್ಲಿಂಕಿಟಿಂದ ಚಿಪ್ಸು, ಆಮೇಲೆ ಧೂಪ, ಊದ್ಬತ್ತಿ, ಎಳ್ನೀರು ಕುಡಿದು ತುಂಬ ದಿವಸ ಆಗಿತ್ತು. ಅದಕ್ಕೆ ಎಳ್ನೀರು ತರಿಸ್ಕೊಂಡೆ. ಹೊರಗಡೆ ಕುಡಿಯೋದೇ ಬೆಸ್ಟು, ಬಟ್ ಸದ್ಯಕ್ಕೆ ಬೇಕು ಅಂತ ತರಿಸ್ಕೊಂಡಿತ್ತು. ಅದಾದಮೇಲೆ ಬ್ಲೂಬೆರೀಸ್ ಖಾಲಿಯಾಗಿತ್ತು ಅಂತೇಳಿ ಬ್ಲೂಬೆರಿ ತರಿಸ್ಕೊಂಡೆ. ಮಧ್ಯಾಹ್ನ ಊಟಕ್ಕೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿತ್ತು, ಆದರೆ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಮನೇಲೇ ನಾನು ರೈಸ್ನ ಮಾಡಿಕೊಂಡು ಸಾಂಬಾರು, ಈ ಥರ ತರಕಾರಿ ಸಾರು, ಅದಕ್ಕೆ ನೆಂಚ್ಕೊಳ್ಳೋಕೆ ಏನಾದರೂ ಬೇಕು ಅಂತೇಳಿ ಚಿಪ್ಸು ಮತ್ತು ಈ ಚಕ್ಲಿನ ತರಿಸ್ಕೊಂಡಿದ್ದೆ. ಸೊ ಹೊಟ್ಟೆ ತುಂಬ ಬಿಸಿ ಬಿಸಿ ಊಟನ ಮುಗಿಸ್ಕೊಂಡೆ. ಆ್ಯಕ್ಚುಲಿ ಎಡಿಟಿಂಗ್ ಕೆಲಸ ಇತ್ತು ನನಗೆ, ಬಟ್ ನನಗೆ ನಿದ್ದೆ ಬರೋ ಥರ ಆಗ್ತಿತ್ತು ಆಯಿತಾ. ಸೊ ಊಟ ಮಾಡಿಬಿಟ್ಟು ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಮಲ್ಕೊಂಡಿಲ್ಲ. ಬಿಕಾಸ್ ಎಡಿಟಿಂಗ್ ಕೆಲಸ ಇತ್ತು ಅಂತ ಹೇಳಿ ಎಡಿಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ಫುಲ್ ಜೋರಾಗಿ ಮಳೆ ಬಂದುಬಿಡ್ತು. ನೇಚರ್ ಎಷ್ಟು ಬ್ಯೂಟಿಫುಲ್ ಅಂತ ಅಂದರೆ, ನೀವು ಎಷ್ಟೇ ಸ್ಟ್ರೆಸ್ ಆಗಿದ್ರು ಈ ಥರ ಸಡನ್ನಾಗಿ ಮಳೆ ಬಂದಾಗ ನೀವು ಜಸ್ಟ್ ಮಳೆನ ನೋಡಿ ನಿಂತ್ಕೊಳ್ಳಿ ಒಂದು 10 ನಿಮಿಷ. ನಿಮ್ಮಲ್ಲಿರುವಂಥ ಸ್ಟ್ರೆಸ್ ಎಲ್ಲ ಎಷ್ಟು ಈಸಿಯಾಗಿ ರಿಲೀಫ್ ಆಗುತ್ತೆ ಗೊತ್ತಾ. ಅದೇನೋ ಗೊತ್ತಿಲ್ಲ, ನನಗೆ ಅಂತ ಅಲ್ಲ, ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾನು ಸಂಜೆ ರೆಡಿ ಆಗಿಬಿಟ್ಟು ಪಾಟ್ ತರೋಣ ಅಂತ ಹೊರಗಡೆ ಹೋಗಿದ್ದೆ, ಬಟ್ ಪಾಟ್ ಇದು ಕ್ಲೋಸ್ ಆಗಿಬಿಟ್ಟಿತ್ತು. ಸ್ವಲ್ಪ ಬೇಗ ಹೋಗಬೇಕಿತ್ತು, ಮಳೆ ಬಂತು ಅಂತ ಡಿಲೇ ಮಾಡಿದೆ. ಸರಿ ಇನ್ನೇನು ಮಾಡೋದು ಅಂತ ವಾಪಸ್ ಬಂದೆ. ವಾಪಸ್ ಬರಬೇಕಾದ್ರೆ ಊಟಕ್ಕೆ ಅಂತ ಹೊರಗಡೆ ಹೋಗಿ ಊಟನ ಮುಗಿಸ್ಕೊಂಡು ಸೀದಾ ಮನೆ ಕಡೆ ವಾಪಸ್ ಬಂದಿದ್ದಾಯಿತು. ಸ್ಕಿನ್ ಕೇರ್ ಆಗುತ್ತೆ ಗೈಸ್. ಆ್ಯಕ್ಚುಲಿ ಏನು ಅಂದರೆ, ಇವಾಗ ಬಂದೆ, ಸ್ವಲ್ಪ ಲೇಟ್ ಆಗೋಯಿತು. ಬಟ್ಟೆ ನೆನೆಸಿಟ್ಟಿದೆ, ಅದನ್ನು ವಾಶ್ ಮಾಡಿಲ್ಲ, ಮರ್ತುಬಿಟ್ಟಿದ್ದೀನಿ. ಬೆಳಗ್ಗೆ ವಾಶ್ ಮಾಡ್ತೀನಿ. ಸೊ ಇವತ್ತು ಪಾಟ್ಸ್ ಎಲ್ಲ ತರೋದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ, ಆದರೆ ಕ್ಲೋಸ್ ಆಗಿಬಿಟ್ಟಿತ್ತು. ಇಟ್ಸ್ ಓಕೆ, ನಾಳೆ ಎಲ್ಲ ನಾಡಿದ್ದು ಹೋಗ್ತೀನಿ, ತೋರಿಸ್ತೀನಿ ನಿಮಗೆ. ಸೊ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಹೇಳಿ ನನಗೆ. ನಾನು ಇವತ್ತಿನ್ನೂ ಸುಮಾರು ಕೆಲಸಗಳನ್ನ ಬ್ಯಾಲೆನ್ಸ್ ಉಳಿಸ್ಬಿಟ್ಟಿದ್ದೀನಿ. ನಾಳೆ ಮಾಡ್ತೀನಿ, ಇಲ್ಲಾಂದರೆ ನಾಳಿದ್ದು ಮಾಡ್ತೀನಿ. ಬಿಕಾಸ್ ನಾಳೆ ಒಂದು ಲುಕ್ ಟೆಸ್ಟ್ ಹೇಳಿದ್ದಾರೆ. ಎಷ್ಟು ಲುಕ್ ಟೆಸ್ಟ್ ಆಗೋಯ್ತು ಅಂತ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ವೆಬ್ ಸೀರೀಸಿಗೆ, ಸೀರಿಯಲ್ ಅಥವಾ ಸಿನಿಮಾ ಅಂತಲ್ಲ, ವೆಬ್ ಸೀರೀಸಿಗೆ ಲುಕ್ ಟೆಸ್ಟ್ ಮಾಡ್ತಿರೋದವರು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.